ಸರ್, ಈಗ ಮುಖ್ಯಮಂತ್ರಿ ಅವ್ರನ್ನ ರಾಮ ಮಂದಿರ ಕರೆದಿಲ್ಲ ಅಂತಕ್ಕಂಥದ್ದು. ಈಗ ನೋಡಿ, ಬಿಜೆಪಿನವರು ಅವರದ್ದೇ ಒಂದು ಅಜೆಂಡಾ ಇರ್ತದೆ. ಯಾರು ಕರಿಬೇಕು, ಯಾರು ಕರಿಬಾರ್ದು, ಏನು ಎತ್ತ ಅಂತೇಳಿ ಇವೆಲ್ಲ ಇರ್ತವೆ. ಅವರ ಬಿಜೆಪಿ ಅಜೆಂಡಾನ ನಾವು ಯಾಕೆ ಪ್ರಶ್ನೆ ಮಾಡಕ್ಕೆ ಹೋಗ್ಬೇಕು? ರಾಮ ಮಂದಿರಕ್ಕೆ ಅಲ್ಲೋಗಿ ಪೂಜೆ ಮಾಡಿದ್ರೆ ರಾಮನ ದರ್ಶನ, ರಾಮನ ಆಶೀರ್ವಾದನ. ನಮ್ಮೂರಲ್ಲಿರೋ ರಾಮನ ಪೂಜೆ ಮಾಡಿದ್ರೆ ರಾಮ ನಮ್ಗೆ ಆಶೀರ್ವಾದ ಮಾಡೋದಿಲ್ವಾ? ಮಾಡೋದಿಲ್ಲನ್ರಿ. ಅಲ್ಲೇ ಹೋಗಿ ಮಾಡ್ಬೇಕಾ? ದೇವರು ಅಂತಕ್ಕಂಥವನು ಸರ್ವಂತರ್ಯಾಮಿ, ಎಲ್ಲ ಕಡೆ ಇದ್ದಾನೆ. ನಮ್ಮಲ್ಲೂ ಇದ್ದಾನೆ, ನಿಮ್ಮಲ್ಲೂ ಇದ್ದಾನೆ, ಎಲ್ಲ ಜಾಗದಲ್ಲೂ ಇದ್ದಾನೆ. ನಾವು ಏನೋ ಒಂದು ತೃಪ್ತಿಗೆ, ಮನಸ್ಸಿನ ನೆಮ್ಮದಿಗೆ ನಾವು ಒಂದು ದೇವಸ್ಥಾನಗಳಿಗೆ ಹೋಗ್ತಕ್ಕಂಥದ್ದು. ಏನು ಶ್ರೀರಾಮನ ದೇವಸ್ಥಾನ ಅಲ್ಲೋದ ಕ್ಷಣಕ್ಕೆ ಶ್ರೀರಾಮನ ಆಶೀರ್ವಾದ ಆಗ್ಬಿಡ್ತಿದ್ದ? ಇಲ್ಲಿರೋ ಶ್ರೀರಾಮನ ದೇವಸ್ಥಾನಕ್ಕೆ ಹೋದ್ರೆ ಶ್ರೀರಾಮನ ಆಶೀರ್ವಾದ ಆಗೋದಿಲ್ವಾ? ಅದರಿಂದ ಅವರವ್ರ ನಂಬಿಕೆಗೆ ಅನುಗುಣವಾಗಿ ಅವ್ರವ್ರು ನಡ್ಕೊಳ್ತಾರೆ. ಅದು ತಪ್ಪು ಸರಿ ಅಂತಕ್ಕಂಥದ್ದು ವ್ಯಾಖ್ಯಾನ ಮಾಡ್ಲಿಕ್ಕೆ ಹೋಗೋದಿಲ್ಲ. ಅದಕ್ಕೆ ನಾವ್ ಏನ್ ಹೇಳ್ಬೇಕು? ಅವ್ರ ಸಣ್ಣತನ ಅಂತ ಹೇಳೋಣ, ದೊಡ್ಡತನ ಅಂತ ಹೇಳೋಣ? ನೀವೇ ಹೇಳಿ.